ಯಾವೆಲ್ಲ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೋಡಿ. ಅಂದರೆ ಇಂಥ ಕೇಸ್ಗಳನ್ನು ನೋಡಿದಾಗ ಇದು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಕಾರಣನ ಅಂತ ಅನ್ಸ್ಬಿಡುತ್ತೆ. ಚಿಕ್ಕಮಗಳೂರಿನಲ್ಲಿ ಸಾಂಬಾರ್ ಮಾಡಿಲ್ಲ ಅಂತ ತಂದೆ ಬೈದಿದ್ದಕ್ಕೆ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 22 ವರ್ಷದ ಸೌಜನ್ಯ ಪೂಜಾರಿ ಮೃತಪಟ್ಟಿರುವಂಥ ದುರ್ದೈವಿ. ಚಿಕ್ಕಮಗಳೂರಿನ ದೇವವೃಂದ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಸುಸೈಡ್ ಪ್ರಕರಣ. ಬೆಳಗ್ಗೆ ತಂದೆ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ತರಕಾರಿ ತಂದು ಸಾಂಬಾರು ಮಾಡು ಅಂತ ಹೇಳಿದ್ರಂತೆ. ಆದರೆ ವಾಪಸ್ ಬಂದ ನಂತರ ಮಧ್ಯಾಹ್ನ ಆದ್ರೂ ಸಾಂಬಾರು ಮಾಡದ ಕಾರಣ ತಂದೆ ಮಗಳಿಗೆ ಬೈದಿದ್ದಾರೆ. ಇದಾದಮೇಲೆ ಪಕ್ಕದ ಮನೆಗೆ ಅವರು ಸಾಂಬಾರು ತರೋಕೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಯಾವಾಗ ಹೊರಗಡೆ ಹೋದ್ರೋ ಆ ಸಂದರ್ಭದಲ್ಲಿ ಆಕೆ ನೇಣಿಗೆ ಶರಣಾಗಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಹಾರುದ್ರ ಹಿತ್ತಲಕೊಪ್ಪ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಮಹಾರುದ್ರ, ಸಾಂಬಾರ್ ಮಾಡಿಲ್ಲ ಅಂತ ಬೈಯೋದಕ್ಕೆ ಅಂದರೆ ಬೈದಿದ್ದಕ್ಕೆ ಇದು ಕಾರಣನ ಅಂತ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ನಿಜವಾಗ್ಲೂ ನಮಗೆ ಶಾಕ್. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಹೌದು ರಾಹುಲ್, ಏನಂದ್ರೆ ತಂದೆ ಒಂದು ಬೈದ್ರು ಅಂತ ಹೇಳಿ ಒಂದು ಮಗಳು ಆತ್ಮಹತ್ಯೆ ಮಾಡಿಕೊಂಡಂತ ಒಂದು ಘಟನೆ ಏನಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದೇವವೃಂದ ಗ್ರಾಮದಲ್ಲಿ ನಡೆದಿದೆ. ದೇವವೃಂದ ಗ್ರಾಮದಲ್ಲಿ ಏನಂದ್ರೆ ಸೌಜನ್ಯ ಅನ್ನುವ ಒಂದು ಯುವತಿ ಏನಂದ್ರೆ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಏನಂದ್ರೆ ಸೌಜನ್ಯ ಇಬ್ರು ಇರೋದು, ಅವ್ರ ಅಕ್ಕ ಮತ್ತು ಹಾಗೂ ಇವಳು. ಅಕ್ಕ ಈಗಾಗಲೇ ಮದುವೆ ಮಾಡಿ ಕೊಟ್ಟಾಗಿದೆ. ಈಗ ಅವ್ರ ತಾಯಿ ಮತ್ತೆ ತಂದೆ ಜೊತೆಗೆ ವಾಸವಾಗಿದ್ಲು. ಇವಳು ಕೂಡ BSc ಪದವೀಧರೆ ಆಗಿದ್ಲು. ಆದ್ರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಒಂದು ಇದ್ಲು. ಆ ಸಂದರ್ಭದಲ್ಲಿ ಏನಂದ್ರೆ ತಂದೆ ಏನಂದ್ರೆ ಒಂದು ಮದ್ಯದ ವ್ಯಸನಿ ಆಗಿದ್ದ ಅಂತಲೂ ಕೂಡ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಏನು ಮನೆಗೆ ಬಂದಂತ ಸಂದರ್ಭದಲ್ಲಿ ಏನಂದ್ರೆ ಸೌಜನ್ಯ ಅವರು ಸಾಂಬಾರು ಮಾಡಿಲ್ಲ, ಸಾಂಬಾರು ಸರಿ ಮಾಡಲ್ಲ ಅನ್ನೋ ಒಂದು ವಿಚಾರವಾಗಿ, ಊಟದ ವಿಚಾರವಾಗಿ ತಂದೆ ಮತ್ತು ಮಗಳ ಜೊತೆಗೆ ಒಂದ್ ಸ್ವಲ್ಪ ಮಾತುಕತೆ ಆಗಿರ್ತದೆ. ಆ ಮಾತುಕತೆ ಆದ ನಂತರ ಏನಂದ್ರೆ ತಂದೆ ಒಂದಿಷ್ಟು ಬೈದಿರ್ತಾರೆ. ಸ್ವಾಭಾವಿಕವಾಗಿ ತಂದೆ ಮಕ್ಕಳಿಗೆ ಬೈಯೋದು ಸ್ವಾಭಾವಿಕ. ಅದನ್ನೇ ಇವಳು ಮಾನಸಿಕವಾಗಿ ತಗೊಂಡು ಏನಂದ್ರೆ ತಂದೆ ಪಕ್ಕದ ಮನೆಯಲ್ಲಿ ಸಾಂಬಾರ್ ತರಕ್ಕೆ ಹೋದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಬರುವ ಸ್ವಲ್ಪ ಕಡಿಮೆ ಸಮಯದಲ್ಲಿ ಏನಂದ್ರೆ ಆಕೆ ಮನೆಯಲ್ಲೇ ನೀರು ಹಾಕೊಂಡು ಈಗ ಒಂದು ದುರಂತ ಕಂಡಿರುವುದು. ಈಗ ಕುಟುಂಬದಲ್ಲಿ ಒಂದು ಶೋಕದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಊರಿನವರಿಗೂ ಕೂಡ ಒಂದು ಶಾಖ ಆಗಿರುವಂತದ್ದು. ಯಾಕಂದ್ರೆ ಸೌಜನ್ಯ ಎಲ್ಲರ ಜೊತೆಗೂ ಚೆನ್ನಾಗಿ ಇದ್ಲು, ಮತ್ತೆ ಮಾತುಕತೆ ಆಡ್ತಾ ಇದ್ಲು, ಮತ್ತೆ ಒಳ್ಳೆ ಓದಿನಲ್ಲೂ ಕೂಡ ಹುಷಾರಿದ್ಲು. ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ತಂದೆಯನ್ನು ಮತ್ತೆ ತಾಯಿಯನ್ನ ನೋಡ್ಕೊಳ್ತಾ ಇದ್ರು. ಆದ್ರೆ ಈ ರೀತಿ ಒಂದು ದುರಂತದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆ ಇಡೀ ಗ್ರಾಮಸ್ಥರಿಗೂ ಕೂಡ ಒಂದು ದುಃಖವನ್ನು ಮುಡಿಗಟ್ಟಿರುವಂತದ್ದು. ಈಗಾಗಲೇ ಏನಂದ್ರೆ ಗೋಣಿಬೀಡು ಪೊಲೀಸರು ತಕ್ಷಣ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ಮಾಡಿದ್ರು. ಒಂದು ಪ್ರಾಥಮಿಕ ಒಂದು ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು. ರಾಹುಲ್. ರೈಟ್ ಮಹಾರುದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.